ನಮಸ್ಕಾರ. ಶನಿವಾರದ ದಿನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಉಪ್ಪು ತೆಗೆದುಕೊಂಡು ಬರಬೇಡ್ರಿ. ನೀವು ಮನೆಗೆ ಉಪ್ಪನ್ನ ಖರೀದಿ ಮಾಡ್ತೀರಾ ಅಂತಂದರೆ ಅದು ಶುಕ್ರವಾರದಂದು ಮಾತ್ರ ಖರೀದಿ ಮಾಡಿರಿ, ಪರ್ಚೇಸ್ ಮಾಡಿರಿ, ಮನೆಗೆ ತೊಗೊಂಬನ್ನಿರಿ ಉಪ್ಪನ್ನ. ಯಾಕೆಂದರೆ ನಾವು ಉಪ್ಪನ್ನ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಕರಿತೀವಿ. ಉಪ್ಪಿಗೆ ಲಕ್ಷ್ಮೀ ಸ್ವರೂಪ ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಾ? ಉಪ್ಪನ್ನ ಯಾವುದೇ ಕಾರಣಕ್ಕೂ ಶನಿವಾರದ ದಿನ ಮನೆಗೆ ತೆಗೆದುಕೊಂಡು ಬರಬೇಡ್ರಿ. ಉಪ್ಪನ್ನ ಶನಿವಾರದಂದು ಬೇಕಿದ್ದರೆ ದಾನ ಕೊಡ್ರಿ. ಯಾವುದಾದ್ರೂ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ, ಮಠಗಳಿಗೆ, ಬಡವರಿಗೆ, ದೇವಸ್ಥಾನಗಳಿಗೆ ಉಪ್ಪನ್ನ ದಾನ ಮಾಡೋದ್ರಿಂದ ನಿಮ್ಮ ಕರ್ಮಗಳೆಲ್ಲ ಕಳೀತವೆ. ದಟ್ಟ ದಾರಿದ್ರ್ಯ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಇದನ್ನು ಸತತ ರೂಢಿಯಲ್ಲಿ ಇಟ್ಕೊಬೇಕು. ಅಟ್ಲೀಸ್ಟು ತಿಂಗಳಿಗೆ 1 ದಿನನೋ 15 ದಿನಕ್ಕೆ 1 ದಿನನೋ ಈ ರೀತಿ ಪ್ರಕ್ರಿಯೆಗಳು ಮಾಡ್ತಾ ಇರಬೇಕು. ದಟ್ಟ ದಾರಿದ್ರ್ಯ ನಿವಾರಣೆ ಆಗಬೇಕು. ಅರ್ಥ ಆಯ್ತಾ? ಉಪ್ಪನ್ನ ಶುಕ್ರವಾರದಂದು ಮನೆಗೆ ತಗೊಂಬನ್ನಿ. ಮತ್ತು ಉಪ್ಪು ಸಂಪೂರ್ಣ ಖಾಲಿ ಆಗೋವರೆಗೂ ಬಿಟ್ಕೊಳಕ್ಕೆ ಹೋಗ್ಬಿಡಿ. ಇನ್ನೂ ಇದ್ದಂಗೆ ನೋಡಿಕೊಂಡು ಯಾವಾಗನ್ನ ತೊಗೊಂಬನ್ನಿ. ಒಟ್ಟು ಉಪ್ಪು ಶುಕ್ರವಾರ ದಿನದಂದು ಮಾತ್ರ ಮನೆಗೆ ತೆಗೆದುಕೊಂಡು ಬನ್ನಿ. ಉಪ್ಪನ್ನ ಶನಿವಾರದ ದಿನ ತರಬೇಡಿ. ಇನ್ನು ಉಪ್ಪು ದಾನ ಮಾಡೋದಾದರೆ ಶನಿವಾರದಂದು ದಾನ ಮಾಡಿ. ಖಂಡಿತವಾಗೂ ಇದರಿಂದ ನಿಮಗೆ ಮನೆ ಒಳಗಡೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಇದನ್ನು ಸರಿಯಾದ ರೂಢಿಯಲ್ಲಿ ಇಟ್ಕೊಳ್ಳಿ. ನಾವೇನು ದೇವರುಗಳಲ್ಲ, ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ನಾವು ಇಲ್ಲಿ ಮಾರ್ಗದರ್ಶಕರಷ್ಟೇ, ದಾರಿ ತೋರಿಸ್ತೀವಷ್ಟೇ. ಶಾಸ್ತ್ರ ಏನು ಹೇಳುತ್ತೋ ಅದನ್ನು ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಪ್ರತಿಯೊಂದಕ್ಕೂ ನಾವು ಜೀವನದಲ್ಲಿ ತಪ್ಪು ಹುಡುಕಂತ ಹೋದರೆ ನೆಗೆಟಿವ್ಸ್ ಹುಡುಕ್ತಾನೇ ಇರಬೇಕಾಗುತ್ತೆ. ಅರ್ಥ ಆಯ್ತಾ? ಇನ್ನೂ ನಾವು ಶ್ರಮಪಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ನಮ್ಮ ಧರ್ಮಗಳು ಇವೆಲ್ಲ ಒಂದು ಮನಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಉಪ್ಪಿನ ಮಹತ್ವ ಏನು ಅಂತ. ನಮಸ್ಕಾರ.